ಪುಲ್ವಾಮಾ ಭದ್ರತಾ ವೈಫಲ್ಯದಲ್ಲಿ ಭಾರತ 40ಕ್ಕೂ ಅಧಿಕ ಯೋಧರನ್ನ ಕಳೆದುಕೊಂಡ್ರೆ ಪಹಲ್ಗಾಮ್ ಭದ್ರತಾ ವೈಫಲ್ಯಕ್ಕೆ 25 ಪ್ರವಾಸಿಗರನ್ನು ಒಬ್ಬ ಕಾಶ್ಮೀರಿಯನ್ನ ಕಳೆದುಕೊಂಡಿತು. ವಿಪರ್ಯಾಸವೆಂದರೆ ಈ ಎರಡೂ ಭದ್ರತಾ ವೈಫಲ್ಯಗಳ ಕಾರಣದಿಂದ ಸಂಭವಿಸಿದ ನಾಶ ನಷ್ಟಕ್ಕೆ ಸಂಬಂಧಿಸಿ ಈವರೆಗೆ ಕೇಂದ್ರ ಸರ್ಕಾರದೊಳಗಿರುವ ಒಬ್ಬ ಮುಖ್ಯಸ್ಥ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿಲ್ಲ. ದೇಶದ ಜನರ ಕ್ಷಮೆ ಕೇಳುವುದಂತೂ ದೂರವೇ ಉಳಿಯಿತು. ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ 1 ವರ್ಷ ಪೂರ್ತಿಯಾಗಿದೆ. ಅಂದಿನ ದುರಂತದ ಗಾಯಗಳು ಇನ್ನೂ ಒಣಗಿಲ್ಲ. ಸಂತ್ರಸ್ತರಿಗೆ ಈವರೆಗೆ ನ್ಯಾಯ ಸಿಕ್ಕಿಲ್ಲ. ತನ್ನ ಭದ್ರತಾ ವೈಫಲ್ಯಗಳನ್ನು ಮುಚ್ಚಿಟ್ಟು ಏಕಾಏಕಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗಳಿಂದ ಸರ್ಕಾರ ಆ ಮೂಲಕ ಬೆಟ್ಟ ಅಗೆದು ಇಲಿ ಹಿಡಿಯಿತು. ಆಪರೇಷನ್ ಸಿಂಧೂರದಿಂದ ಕೊನೆಯವರೆಗೂ ನಾವು ಪಡೆದದ್ದೇನು? ಸಂತ್ರಸ್ತರಿಗೆ ನ್ಯಾಯ ನೀಡುವಲ್ಲಿ ಈ ಕಾರ್ಯಾಚರಣೆ ಹೇಗೆ ಯಶಸ್ವಿಯಾಯಿತು? ಎಷ್ಟು ಉಗ್ರರು ಅದರಿಂದ ಹತರಾದರು? ಈ ಕಾರ್ಯಾಚರಣೆಯಲ್ಲಿ ಭಾರತ ಅನುಭವಿಸಿದ ನಾಶ ನಷ್ಟವೆಷ್ಟು? ಹಠಾತ್ ಆಗಿ ಭಾರತ ತನ್ನ ಕಾರ್ಯಾಚರಣೆಯನ್ನ ಯಾಕೆ ನಿಲ್ಲಿಸಿತು? ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನದ ವಿರುದ್ಧ ಸತ್ಯಾಸತ್ಯತೆಯನ್ನ ತಿಳಿಸಲು ವಿದೇಶಗಳಿಗೆ ನಿಯೋಗಗಳನ್ನು ಕಳುಹಿಸುವ ಸ್ಥಿತಿ ಭಾರತಕ್ಕೆ ಯಾಕೆ ನಿರ್ಮಾಣವಾಯಿತು? ಈ ನಿಯೋಗ ತನ್ನ ಉದ್ದೇಶ ಸಾಧಿಸುವಲ್ಲಿ ಎಷ್ಟು ಯಶಸ್ವಿಯಾಯಿತು? ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಆ 4 ಮಂದಿ ಉಗ್ರರ ಗತಿಯಾದರೂ ಏನಾಯಿತು? ಯಾವ ಪ್ರಶ್ನೆಗಳಿಗೂ ಈವರೆಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಕಳೆದ ವರ್ಷ ಏಪ್ರಿಲ್ 22ರಂದು 100 ಪ್ರವಾಸಿಗರು ನೆರೆದಿದ್ದ ಕಾಶ್ಮೀರದ ಪಹಲ್ಗಾಮ್ಗೆ ನುಗ್ಗಿದ 4 ಮಂದಿ ಭಯೋತ್ಪಾದಕರು ಯದ್ವಾತದ್ವಾ ಗುಂಡು ಹಾರಿಸಿದ್ರು. ಅತ್ಯಂತ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಲ್ಪಟ್ಟಿರುವ ಆ ಪ್ರದೇಶದಲ್ಲಿ ಪ್ರವಾಸಿಗರ ರಕ್ಷಣೆಗೆಂದು ಸರ್ಕಾರ ಒಂದಿಬ್ಬರು ಭದ್ರತಾ ಸಿಬ್ಬಂದಿಯನ್ನು ನೇಮಿಸಿದ್ರು. ಅಷ್ಟೊಂದು ಪ್ರಮಾಣದಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇರಲಿಲ್ಲ. ಮಾತ್ರವಲ್ಲ, ಭದ್ರತಾ ಸಿಬ್ಬಂದಿ ಒಂದಿಬ್ಬರು ಭಯೋತ್ಪಾದಕರನ್ನಾದರೂ ಸ್ಥಳದಲ್ಲೇ ಹತ್ಯೆಗೈತಾ ಇದ್ರು. ಸಾವಿರಾರು ಪ್ರವಾಸಿಗರು ನೆರೆದಿರುವ ಆ ಸ್ಥಳದಲ್ಲಿ ಯಾವುದೇ ಭದ್ರತೆ ಇಲ್ಲ ಎನ್ನುವುದನ್ನು ಅರಿತುಕೊಂಡೇ ಭಯೋತ್ಪಾದಕರು ಆ ದಾಳಿಯನ್ನ ಯಾವ ಅಡೆತಡೆಯೂ ಇಲ್ಲದೆ ನಡೆಸಿದರು. ಆ ಸಂದರ್ಭದಲ್ಲಿ ಪ್ರವಾಸಿಗರನ್ನು ರಕ್ಷಿಸುವುದಕ್ಕೆ ಸ್ಥಳೀಯ ಕಾಶ್ಮೀರಿಗಳು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಹೋರಾಡಿದ್ರು. ಗಾಯಾಳುಗಳನ್ನು ಮತ್ತು ಇತರ ಸಂತ್ರಸ್ತರನ್ನ ಅಲ್ಲಿಂದ ರಕ್ಷಿಸಿ ಸಾಗಿಸಿದ್ರು. ಆ ಹೋರಾಟದಲ್ಲಿ ಓರ್ವ ಕಾಶ್ಮೀರಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಯಿತು. ಭದ್ರತಾ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸುವಷ್ಟರಲ್ಲಿ ಉಗ್ರರು ತಮ್ಮ ಕೃತ್ಯವನ್ನ ಎಸಗಿ ಸುಲಭವಾಗಿ ಅಲ್ಲಿಂದ ಪಾರಾಗಿದ್ರು. ಉಗ್ರರ ದಾಳಿಯ ಸಾಧ್ಯತೆಯ ಕುರಿತಂತೆ ಯಾವುದೇ ಗುಪ್ತಚರ ಮಾಹಿತಿಗಳು ಸರ್ಕಾರದ ಬಳಿ ಇರಲಿಲ್ಲ, ಅಥವಾ ಇದ್ದ ಮಾಹಿತಿಯನ್ನು ನಿರ್ಲಕ್ಷಿಸಲಾಯಿತು. ದೇಶದ ವಿವಿಧೆಡೆಯಿಂದ ಬಂದ ಪ್ರವಾಸಿಗರ ರಕ್ಷಣೆಗೆ ಭದ್ರತಾ ಸಿಬ್ಬಂದಿಯನ್ನು ನೇಮಿಸುವುದು ತನ್ನ ಕರ್ತವ್ಯ ಎನ್ನುವುದನ್ನು ಸರ್ಕಾರ ಮರೆತು ಬಿಟ್ಟಿತು. ಪಹಲ್ಗಾಮ್ ಭದ್ರತಾ ವೈಫಲ್ಯಕ್ಕೆ ಸಂಬಂಧಿಸಿ ದೇಶದ ಬಾಯಿ ಮುಚ್ಚಿಸುವುದಕ್ಕಾಗಿಯೇ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಸರ್ಕಾರ ಕೈಗೆತ್ತಿಕೊಂಡಿತು ಎನ್ನುವ ಆರೋಪವಿದೆ. ತನ್ನ ತಪ್ಪುಗಳನ್ನು ಮರೆಮಾಚಿ ಇಡೀ ದೇಶವನ್ನ ಪಾಕಿಸ್ತಾನದ ಕಡೆ ನೋಡುವಂತೆ ಮಾಡುವಲ್ಲಿ ಈ ಮೂಲಕ ಸರ್ಕಾರ ಯಶಸ್ವಿಯಾಯಿತು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದಾಗಿ ಕೇಂದ್ರ ಸರ್ಕಾರ ಹೇಳಿಕೊಂಡಿತ್ತು. ಆದರೆ ಈ ಕಾರ್ಯಾಚರಣೆ ಭಾರತದ ಜಾಗತಿಕ ಸ್ಥಾನಮಾನವನ್ನ ಇನ್ನಷ್ಟು ಹದಗೆಡಿಸಿತು. ಉಭಯ ದೇಶಗಳ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಯಿತು. ಉಭಯ ದೇಶಗಳು ಸಾಕಷ್ಟು ನಾಶ ನಷ್ಟ ಅನುಭವಿಸಿದ ಬಳಿಕ ಅನಿರೀಕ್ಷಿತವಾಗಿ ಭಾರತ ಸಂಘರ್ಷದಿಂದ ಹಿಂದೆ ಸರಿಯಿತು. ಭಾರತ ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಾನು ನಿಲ್ಲಿಸಿದೆ ಎಂದು ಅಮೆರಿಕ ಹೇಳಿಕೊಂಡಿತು. ಆಪರೇಷನ್ ಸಿಂಧೂರ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಎಂದು ಭಾರತ ಹೇಳಿಕೊಂಡಿದ್ದಾದರೂ ಭಾರತದ ಈ ಕಾರ್ಯಾಚರಣೆಗೆ ಯಾವುದೇ ದೇಶಗಳು ನೈತಿಕ ಬೆಂಬಲವನ್ನು ಘೋಷಿಸಲಿಲ್ಲ ಎನ್ನುವುದು ಗಮನಾರ್ಹ. ಪಾಕಿಸ್ತಾನದ ಪರವಾಗಿ ತುರ್ಕಿಯ, ಚೀನಾದಂತಹ ದೇಶಗಳು ಪರೋಕ್ಷ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಇತ್ತ ಭಾರತ ಈ ಯುದ್ಧದಲ್ಲಿ ಒಂಟಿಯಾಗಿತ್ತು. ಬಳಿಕ ಎಚ್ಚೆತ್ತುಕೊಂಡ ಭಾರತ ಗಡಿಯಾಚೆಗಿನ ಭಯೋತ್ಪಾದನೆಯಲ್ಲಿ ಪಾಕಿಸ್ತಾನದ ಪಾತ್ರದ ಬಗ್ಗೆ ಅರಿವು ಮೂಡಿಸಲು ವಿದೇಶಗಳಿಗೆ ಸರ್ವಪಕ್ಷಗಳ ಸಂಸದರ ನಿಯೋಗವೊಂದನ್ನು ಕಳುಹಿಸಿತು. ಈ ನಿಯೋಗವು ವಿದೇಶಕ್ಕೆ ಪ್ರವಾಸ ತೆರಳಿ ಸಾಧಿಸಿದ್ದೇನು ಎನ್ನುವುದು ಕೂಡ ಕೊನೆಗೂ ಗೊತ್ತಾಗಲೇ ಇಲ್ಲ. ಈ ನಿಯೋಗ ವಿದೇಶಗಳಿಂದ ವಾಪಸ್ಸಾಗುವ ಮೊದಲೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಪಾಕಿಸ್ತಾನವನ್ನು ನೇಮಕ ಮಾಡಲಾಯಿತು. ತಾಲಿಬಾನ್ ನಿರ್ಬಂಧ ಸಮಿತಿಯ 2025ನೇ ಸಾಲಿನ ಅಧ್ಯಕ್ಷ ಸ್ಥಾನಕ್ಕೂ ಪಾಕಿಸ್ತಾನವನ್ನ ಜಾಗತಿಕ ದೇಶಗಳು ನೇಮಕ ಮಾಡಿದವು. ಇದು ಪರೋಕ್ಷವಾಗಿ ಭಾರತಕ್ಕಾಗಿರುವ ಹಿನ್ನಡೆಯೇ ಆಗಿದೆ. ಇದೀಗ ಪಹಲ್ಗಾಮ್ ದಾಳಿಗೆ 1 ವರ್ಷ ಪೂರ್ತಿಯಾಗಿರುವ ಹೊತ್ತಿಗೆ ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯ ಹಿಂದಿದೆ ಎಂದು ಭಾರತ ಆರೋಪಿಸಿರುವ ಪಾಕಿಸ್ತಾನವು ಅಮೆರಿಕ, ಇರಾನ್ ನಡುವಿನ ಸಂಘರ್ಷಕ್ಕೆ ಮಧ್ಯಸ್ಥಿಕೆಯನ್ನ ಮಾಡ್ತಾ ಇದೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತದ ಜೊತೆಗಿದ್ದೇವೆ ಎಂದು ಹೇಳ್ತಲೇ ಬಂದಿರುವ ಅಮೆರಿಕ ಇಂದು ಪಾಕಿಸ್ತಾನವನ್ನ ವಿಶ್ವಾಸಾರ್ಹ ದೇಶವಾಗಿ ಪರಿಗಣಿಸಿದೆ. ಇಡೀ ವಿಶ್ವವನ್ನೇ ಕಂಗೆಡಿಸಿರುವ ಭೀಕರ ಯುದ್ಧವೊಂದರ ಮಧ್ಯಸ್ಥಿಕೆಗೆ ಪಾಕಿಸ್ತಾನದಂತಹ ದೇಶವನ್ನ ಅರ್ಹ ದೇಶವಾಗಿ ಪರಿಗಣಿಸಿದೆ. ಇಷ್ಟಾದರೂ ಆಪರೇಷನ್ ಸಿಂಧೂರ ಮೂಲಕ ಭಾರತ ತನ್ನ ಉದ್ದೇಶವನ್ನ ಸಾಧಿಸಿಕೊಂಡಿದೆ, ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಅಂತ ಕೇಂದ್ರ ಸರ್ಕಾರ ಹೇಳಿಕೊಳ್ತಾ ಇದೆ. ಇನ್ನಾದರೂ ಪಹಲ್ಗಾಮ್ ದಾಳಿ ಮತ್ತು ಆ ಬಳಿಕದ ಬೆಳವಣಿಗೆಗಳ ಬಗ್ಗೆ ಸರ್ಕಾರ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ. ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿ ತನ್ನ ವೈಫಲ್ಯಗಳನ್ನು ಒಪ್ಪಿಕೊಂಡು ಸರ್ಕಾರ ದೇಶದ ಕ್ಷಮೆ ಯಾಚಿಸಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.